ನಿನ್ನೆ ಡಿ ಕೆ ಶಿವಕುಮಾರ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರು ಪತ್ನಿ ಸಹಿತವಾಗಿ. ಜೊತೆಗೆ ಏನಂದರೆ ವಿಶೇಷ ಪೂಜೆ ಮಾಡಿಸಿದರು. ಇಷ್ಟಾರ್ಥ ಸಿದ್ಧಿಗೋಸ್ಕರ ಪೂಜೆಯನ್ನು ಮಾಡಿಸಿದರು. ಖಡ್ಗಮಾಲಾ ಸ್ತೋತ್ರ ಪಾರಾಯಣ ಮಾಡಿದರು. ನಾರಾಯಣಿ ನಮಸ್ಕಾರ ಪೂಜೆ ಮಾಡಿದರು. ಶತ್ರುಗಳಿಂದ ಕೆಡಕಾಗದಂತೆ ಸಂಕಲ್ಪ ಮಾಡಿ ಪೂಜೆ ಮಾಡಿಸಿದ್ದಾರೆ. ಅರ್ಚಕ ಸುಚಿನ್ ಇದಕ್ಕೆ ಸಂಬಂಧಪಟ್ಟಂಗೆ ಟಿವಿ ನೈನ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬನ್ನಿ ಹಾಗಾದರೆ ಏನು ಹೇಳಿದ್ದಾರೆ ಹಾಗಾದರೆ ನೋಡೋಣ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹಾಸನಾಂಬೆಯ ಬಳಿ ಬಂದು ಪೂಜೆಯನ್ನು ಮಾಡಿಸಿದ್ದಾರೆ. ಅವರು ಮಾಡಿಸಿರ್ತಕ್ಕಂಥ ಖಡ್ಗಮಾಲ ಸ್ತೋತ್ರ ಹಾಗೆ ನಾರಾಯಣಿ ನಮಸ್ಕಾರ ಅವೆಲ್ಲವೂ ಕೂಡ ಸಾಕಷ್ಟು ಒಂದು ರೀತಿ ಚರ್ಚೆಗೆ ಕಾರಣ ಆಗಿದೆ. ಅವು ಯಾವ ಪೂಜಾ ಫಲವನ್ನು ಕೊಡ್ತವೆ, ಆ ಸ್ತೋತ್ರ ಯಾವ ಸ್ತೋತ್ರ ಅದು ಅಂತಕ್ಕಂಥ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅರ್ಚಕರಾಗಿರ್ತಕ್ಕಂಥ ಸುಚಿನ್ ಅವರು ನಮ್ಮ ಜೊತೆಗಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಂದು ಪೂಜೆ ಮಾಡಿಸಿದ್ದಾರೆ. ಅವರು ಅವ್ರ ಪೂಜೆ ವೇಳೆ ಖಡ್ಗಮಾಲ ಸ್ತೋತ್ರವನ್ನು ಕೂಡ ಪಡಿಸಲಾಗಿದೆ. ಸೊ ಈ ಒಂದು ಗಣ್ಯ ವ್ಯಕ್ತಿಗಳು ಅಂದರೆ ರಾಜಕೀಯವಾಗಿ ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥ ನಾಯಕರುಗಳು ಬಂದು ಈ ಪೂಜೆ ಮಾಡಿಸಿದಾಗ ಈಗ ಖಡ್ಗಮಾಲ ಸ್ತೋತ್ರದ ಮಹತ್ವ ಏನು? ಖಡ್ಗಮಾಲ ಸ್ತೋತ್ರ ಅಂತಕ್ಕಂಥದ್ದು ಇದರಲ್ಲಿ ವಿಶೇಷವಾಗಿ ಅವ್ರಿಗೆ ಇವ್ರಿಗೆ ಅಂತಕ್ಕಂಥದ್ದೇನೂ ಇಲ್ಲ. ನೀವು ಮಾಡಿಸ್ಬೋದು, ನಾನು ಮಾಡಿಸ್ಬೋದು, ಇನ್ನೊಬ್ಬರು ಮಾಡಿಸ್ಬೋದು. ಅಲ್ಲೇನು ಖಡ್ಗಮಾಲ ಅಂತಂದರೆ ದೇವಿಯ ಹಿಡಿದಿರ್ತಕ್ಕಂತಹ ಆಯುಧ, ಆ ಆಯುಧದ ವಿವರಣೆ, ಅದರಿಂದ ಶತ್ರುಗಳನ್ನು ಅವಳು ಹೇಗೆ ವಿನಾಶವನ್ನು ಮಾಡಿದ್ಲು, ನಮ್ಮಲ್ಲಿರ್ತ ಶತ್ರುಗಳನ್ನು ಹೇಗೆ ವಿನಾಶ ಮಾಡ್ತಾಳೆ ಅಂತಕ್ಕಂಥದ್ದು. ಅಲ್ಲಿ ಏನು ಹೇಳುತ್ತೆ, ಎಂ ಕಾಮಯತೆ ಕಾಮಂ ತಂ ಪ್ರಾಪ್ನೋತಿ ನಿಶ್ಚಿತಂ. ಯಾರ್ಯಾರು ಮನಸ್ಸಿನಲ್ಲಿ ಏನೇನ ಆಸೆಯನ್ನು ಇಟ್ಕೊಂಡು ಆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೋ ಆ ಆಸೆಗಳೆಲ್ಲ ಈಡೇರುತ್ತೆ. ಅಂದರೆ ನಮ್ಮಲ್ಲಿ ಮುಖ್ಯವಾಗಿ ಶ್ರದ್ಧಾಭಕ್ತಿ ತುಂಬ ಮುಖ್ಯ ಅಂತ ಹೇಳುತ್ತೆ. ಆ ಶ್ರದ್ಧೆಯಿಂದ ದೇವಿಯನ್ನು ಸ್ತುತಿ ಮಾಡಿದರೆ ಆ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದೆ. ವಿಶೇಷವಾಗಿ ಶಕ್ತಿ ದೇವತೆ ದುರ್ಗಾ ಸ್ವರೂಪಿಣಿಯಾಗಿರ್ತಕ್ಕಂಥ ಹಾಸನಾಂಬೆ ಎದುರು ಈ ಒಂದು ಖಡ್ಗಮಾಲ ಸ್ತೋತ್ರ ಪಠನೆ ಮಾಡ್ತಕ್ಕಂಥ ಸಹಜವಾಗಿಯೇ ಭಕ್ತರಿಗೆ ಒಂದಷ್ಟು ಹೆಚ್ಚು ಪೂಜಾ ಫಲವನ್ನು ಕೊಡ್ತದೆ ಅಂತ. ಖಂಡಿತ ಆ ಖಡ್ಗಮಾಲ ಸ್ತೋತ್ರ ಅಂತಕ್ಕಂಥದ್ದೇ ಹಾಗೆ ಇವೆಲ್ಲ ಬೀಜಾಕ್ಷರಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಶ್ಲೋಕಗಳು. ಇದರಲ್ಲಿ ಬೀಜಾಕ್ಷರಗಳಲ್ಲಿ ಬಹಳ ಒಂದು ಶಕ್ತಿ ಅಡಗಿದೆ. ಅದು ಹಿಂದಿನ ಕಾಲದಿಂದನೂ ಅವೆಲ್ಲ ರಹಸ್ಯವಾಗಿ ಬಂದಿರತಕ್ಕಂಥದ್ದು, ಮಾಡಿರ್ತಕ್ಕಂಥದ್ದು. ಇವೆಲ್ಲ ಉಪದೇಶಗಳು ಗುರುವಿನ ಉಪದೇಶವಾಗಿ ನಂತರ ಮುಂದಿನ ತಲೆಮಾರಿಗೆ ಎಲ್ಲ ನಡ್ಕೊಂಬಂದಿರತಕ್ಕಂಥದ್ದು. ಇದರಲ್ಲಿ ಬಹಳವಾದ ಶಕ್ತಿ ಇದೆ. ಆ ಶಕ್ತಿ ಏನು ಅಂತಂದರೆ ನಮ್ಮ ಸ್ವಂತಕ್ಕೆ ನಾವು ಯಾವತ್ತೂ ಯಾರೂ ಉಪಯೋಗಿಸ್ಕೋಬಾರ್ದು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂತಹ ಒಂದು ಉದ್ದೇಶದಿಂದನೇ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಾಡಿರ್ತಕ್ಕಂತಹ ಕೆಲಸ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಆ ಸಮಯದಲ್ಲಿ ಒಳಗಡೆ ಇದ್ದು ತಮ್ಮ ಮನಸ್ಸಿನಲ್ಲಿ ಏನೇನು ಕೇಳ್ಕೊಂಡಿದ್ದಾರೋ ಅದಷ್ಟು ದೇವಿಯ ಒಂದು ಆಶೀರ್ವಾದದಿಂದ ಫಲಿಸಲಿ, ಬೇಗ ಫಲಿಸಿ ಮತ್ತೆ ಪುನಃ ದರ್ಶನ ಪ್ರಾಪ್ತಿರಸ್ತು ಅಂತ ಹಾಕಿರುತ್ತೆ. ಆ ಥರ ದರ್ಶನ ಮಾಡ್ತಕ್ಕಂಥ, ಯಾಕೆಂತಂದರೆ ದೇವರಲ್ಲಿ ನಂಬಿಕೆ ಬರಬೇಕು ಅಂದರೆ ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಸಾಧನೆಯಾದಾಗ ಮಾತ್ರ. ನಾರಾಯಣಿ ನಮಸ್ಕಾರ ಮಾಡಿದರು, ನಂತರ ಖಡ್ಗಮಾಲ ಸ್ತೋತ್ರವನ್ನು ಮಾಡಿದರು. ಪೂಜೆ ನಡೀತಿರುವಾಗಲೇ ದೇವಿ ಮೇಲಿಂದ ಪ್ರಸಾದ ಆಗಿಬಿಡುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ. ಇದು ಏನು ಅಂದರೆ ಪೂಜಾ ಫಲವನ್ನು ಸೂಚಿಸ್ತಿದೆ ತಾವು ಅರ್ಚಕರಾಗಿ ಹೇಳ್ಬೋದು ಸರ್? ಆ ಸಮಯದಲ್ಲಿ ನಾನು ಒಳಗಡೆ ಇಲ್ಲ, ಒಂದನೇದು. ಎರಡನೇ ಇನ್ನೊಂದೇನು ಅಂತಂದರೆ ಅದು ಎಲ್ಲ ನಮ್ಮ ಮನೋಕಾಮನೆಗಳು. ಕೆಲವರು ಹೇಳ್ತಾರೆ ದೇವರಿಗೆ ಬಲಗಡೆಯಿಂದನೇ ಪ್ರಸಾದವಾಗಬೇಕು, ಎಡಗಡೆಯಿಂದ ಆದರೆ ಕೆಟ್ಟದು, ಅಥವಾ ಎಡಗಡೆಯಿಂದ ಆಗಬೇಕು. ನಮಗೇನು ಅಂತಂದರೆ ವಾಮಭಾಗೆ ಹೆಣ್ಣು ದೇವತೆಗಳಿಗೆ ಎಡಭಾಗದಲ್ಲಿ ಪ್ರಸಾದವನ್ನು ಕೊಟ್ಟರೆ ತುಂಬ ಒಳಿತು, ಬಲಭಾಗದಲ್ಲಿ ಕೊಟ್ಟರು ದೇವಿಯ ಪ್ರಸಾದ ಅಂತಂದರೆ ನನ್ನ ಕೃಪಾದೃಷ್ಟಿ ನಿನ್ನ ಮೇಲೆ ಬಿದ್ದಿದೆ, ಶೀಘ್ರದಲ್ಲೇ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತೀನಿ ಅಂತ ಸೂಚನೆಯೂ ಇರಬಹುದು. ಯಾಕೆಂತಂದರೆ ದೇವಿಯ ಅಂತರಂಗವನ್ನು ಬಲ್ತಕ್ಕಂಥವ್ರು ಯಾರೂ ಇಲ್ಲ. ಅದರಿಂದ ಅವ್ರು ಏನು ಕೇಳ್ಕೊಂಡಿದ್ದಾರೆ ಭಗವತಿಯವರಿಗೆ ಹರಸ್ಲಿ, ಒಳ್ಳೇದು ಮಾಡಲಿ, 4 ಜನಕ್ಕೆ ಎಲ್ಲರಿಗೂ ಒಳ್ಳೆಯದಾಗುವಂತಹ ಒಂದು ಆಡಳಿತವನ್ನು ನಡೆಸಬಹುದು ಅವರು ಅಂತ ಸಾಮರ್ಥ್ಯ ಇದಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ಬೋದು ಸರ್. ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ